ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡುತ್ತಿರುವ ವಿಷಯ ಏನು ಅಂದರೆ, ನಿನ್ನೆ ಪ್ರಕಟಗೊಂಡ ಮೊರಾರ್ಜಿ ದೇಸಾಯಿ 6ನೇ ತರಗತಿ ಪ್ರವೇಶ ಪರೀಕ್ಷೆಯ ತಾತ್ಕಾಲಿಕ ಅಂಕಪಟ್ಟಿಗೆ ಆಕ್ಷೇಪಣೆಗಳನ್ನು ಹೇಗೆ ಸಲ್ಲಿಸುವುದು ಮತ್ತು ಏಕೆ ಅಂತ. ಅದಕ್ಕೂ ಮೊದಲು ತಾವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ಅಥವಾ ಇಲ್ಲಿವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದು ನಮಗೆ ಹೊಸ ಯೂಸ್ಫುಲ್ ವಿಡಿಯೋಗಳನ್ನು ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಈಗಾಗಲೇ ಮೊರಾರ್ಜಿ ಪ್ರವೇಶ ಪರೀಕ್ಷೆಯು ಫೆಬ್ರವರಿ 15, 2025 ಪೂರ್ಣಗೊಂಡು ತದನಂತರ 19ನೇ ಫೆಬ್ರವರಿಗೆ ಕೀ ಉತ್ತರಗಳನ್ನು ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರಕಟಣೆ ಮಾಡಿತ್ತು. ನಂತರ 24ನೇ ಫೆಬ್ರವರಿವರೆಗೆ ಕೀ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿತ್ತು. ನಂತರ 25ನೇ ಫೆಬ್ರವರಿಯಲ್ಲಿ ಅಂತಿಮ ಕೀ ಉತ್ತರಗಳನ್ನು ಪ್ರಕಟಿಸಿತ್ತು. ಇದೀಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ತಾತ್ಕಾಲಿಕ ಅಂಕಪಟ್ಟಿ ಅಂದರೆ ಮೊರಾರ್ಜಿ ಪರೀಕ್ಷೆಯನ್ನು ಬರೆದ ವಿದ್ಯಾರ್ಥಿಗಳು ಪಡೆದ ಅಂಕಗಳ ಮಾಹಿತಿಯನ್ನು ಜಿಲ್ಲಾವಾರು ಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಇನ್ನು ಈ ಪಟ್ಟಿಯಲ್ಲಿರುವ ತಮ್ಮ ವಿದ್ಯಾರ್ಥಿಗಳ ಅಥವಾ ಮಕ್ಕಳ ರಿಸಲ್ಟ್ ನೋಡೋದು ಹೇಗೆ ಅಂತ ಅಂದರೆ, ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ, ತಾವು ವೀಕ್ಷಿಸಬಹುದು. ಇಲ್ಲಿ KEA ವೆಬ್ಸೈಟ್ನಲ್ಲಿ ಗೂಗಲ್ ಸರ್ಚ್ ಮಾಡಿ KEA ಕರ್ನಾಟಕ NIC ಅಂತ ಟೈಪ್ ಮಾಡಿದರೆ ಅಲ್ಲಿ CET ಆನ್ಲೈನ್ ಕರ್ನಾಟಕ ಅಂತ ಪ್ರಾರಂಭದಲ್ಲಿ ಓಪನ್ ಆಗುತ್ತೆ. ನೀವು ಅದನ್ನು ಕ್ಲಿಕ್ ಮಾಡಿದರೆ ಇತ್ತೀಚಿನ ಪ್ರಕಟಣೆಗಳು ಮಾಹಿತಿ ಸಿಗುತ್ತದೆ. ನೆಕ್ಸ್ಟ್ ನೀವು ನಿಮ್ಮ ವಿದ್ಯಾರ್ಥಿ ಅಲ್ಲಿ ಅಂದರೆ ಮೊರಾರ್ಜಿ ಪರೀಕ್ಷೆಯನ್ನು ಬರೆದಿದ್ದರೆ ಆ ಜಿಲ್ಲೆ ಕ್ಲಿಕ್ ಮಾಡಬೇಕು. ಯಾವ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದಿದ್ದಾರೆ ಆ ಜಿಲ್ಲೆಯನ್ನು ಕ್ಲಿಕ್ ಮಾಡಿದರೆ ಇಡೀ ಜಿಲ್ಲೆಯ ಎಲ್ಲ ಲಿಸ್ಟ್ ಓಪನ್ ಆಗುತ್ತೆ. ತಾವು ವೀಕ್ಷಿಸಬಹುದು ಎಷ್ಟು ಅಂಕಗಳನ್ನು ತಮ್ಮ ವಿದ್ಯಾರ್ಥಿಗಳು ಅಥವಾ ಮಕ್ಕಳು ಪಡೆದಿದ್ದಾರೆ ಅಂತ. ಓಕೆ, ಇದೀಗ ನೆಕ್ಸ್ಟ್ ಇಲ್ಲಿ ಅಬ್ಜೆಕ್ಷನ್ಗಳನ್ನು ಸಲ್ಲಿಸುವುದು ಹೇಗೆ ಅಂದರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಪ್ರಕಟಿಸಿದಂತಹ ಮೊರಾರ್ಜಿ ಪರೀಕ್ಷೆಯ ತಾತ್ಕಾಲಿಕ ಅಂಕಪಟ್ಟಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸುವುದು ಹೇಗೆ ಮತ್ತು ಏಕೆ ಸಲ್ಲಿಸಬೇಕು, ಅಷ್ಟೇ ಅಲ್ಲ ಯಾರು ಅಬ್ಜೆಕ್ಷನ್ಗಳನ್ನು ಸಲ್ಲಿಸಬಹುದು ಅನ್ನೋದನ್ನು ಇಲ್ಲಿ ನೋಡುವುದಾದರೆ, ಈ ಲಿಸ್ಟ್ ಪ್ರಕಾರ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಪ್ರಕಟಿಸಿದ ಕೀ ಆನ್ಸರ್ನಲ್ಲಿ ನಿಮ್ಮ ಮಗ ಅಥವಾ ವಿದ್ಯಾರ್ಥಿ ಪಡೆದ ಅಂಕಗಳನ್ನು ತಾವು OMR ಮೂಲಕ ಮತ್ತು ಪ್ರಶ್ನೆ ಪತ್ರಿಕೆ ಮೂಲಕ ಪರೀಕ್ಷಿಸಿದರೆ ಅಲ್ಲಿಯ ಸರಿ ಉತ್ತರಗಳಿಗೂ ಹಾಗೂ ಈ ರಿಸಲ್ಟ್ನಲ್ಲಿ ಪಡೆದ ಅಂಕಗಳಿಗೂ ವ್ಯತ್ಯಾಸವಿದ್ದರೆ, ಅಂದರೆ ಈ ಪಟ್ಟಿಯಲ್ಲಿ ಅಂಕ ಕಡಿಮೆ ಬಂದಿದ್ದರೆ ತಾವು ದಾಖಲೆ ಸಹಿತ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ. ಇನ್ನು ಎರಡನೇದಾಗಿ, ನಿಮ್ಮ ಮಗ ಅಥವಾ ವಿದ್ಯಾರ್ಥಿಯ ರ್ಯಾಂಕಿಂಗ್ನಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದರೆ ತಾವು ಅಬ್ಜೆಕ್ಷನ್ ಸಲ್ಲಿಸಬಹುದು. ಅದು ಹೇಗೆ ಅಂದರೆ, ಇಲ್ಲಿ ಸೇಮ್ ಮಾರ್ಕ್ಸ್ ತಗೊಂಡಿದ್ದಾರೆ, ಆದರೆ ಇಲ್ಲಿ ಸೇಮ್ ಮಾರ್ಕ್ಸ್ ತಗೊಂಡಾಗ ಯಾರ್ದು ಮೇಲ್ಗಡೆ ಬರುತ್ತೆ ಅಂದರೆ ಇಲ್ಲಿ ಡೇಟ್ ಆಫ್ ಬರ್ತನ್ನು ಮೊದಲು ಕನ್ಸಿಡರ್ ಮಾಡ್ತಾರೆ. ನಿಮ್ಮ ಮಗ ಅಥವಾ ವಿದ್ಯಾರ್ಥಿ ಡೇಟ್ ಆಫ್ ಏನಾದರೂ ಹೆಚ್ಚಿದ್ದರೆ ತಾವು ಇಲ್ಲಿ ಆಕ್ಷೇಪಣೆಯನ್ನು ದಾಖಲೆ ಸಹಿತವಾಗಿ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ರ್ಯಾಂಕಿಂಗ್ ಕಡಿಮೆ ಬಂದಿದ್ದರೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಿಮ್ಮ ಮಗ ಅಥವಾ ವಿದ್ಯಾರ್ಥಿ ಹೆಸರು ಈ ಲಿಸ್ಟ್ನಲ್ಲೇ ಇಲ್ಲ ಅಂದರೆ ತಾವು ಕೂಡ ಪರೀಕ್ಷೆ ಬರೆದಂತಹ ಒಂದು OMR ಪ್ರತಿ ಇದ್ದರೆ ಸಾಕು, ತಾವು ಅಬ್ಜೆಕ್ಷನನ್ನು ಇಲ್ಲಿ ಸಲ್ಲಿಸಬಹುದಾಗಿದೆ. ಇನ್ನು ಏಕೆ ಅಬ್ಜೆಕ್ಷನ್ ಸಲ್ಲಿಸಬೇಕು, ಈ ಅಬ್ಜೆಕ್ಷನ್ ಯಾಕೆ ಸಲ್ಲಿಸಬೇಕು ಅಥವಾ ಆಕ್ಷೇಪಣೆಗಳನ್ನು ಸಲ್ಲಿಸುವುದು ಯಾಕೆ ಅಂದರೆ, ನೋಡಿ ಇಲ್ಲಿ ಒಂದೊಂದೇ ಮಾರ್ಕ್ಸ್ನಿಂದ ಸೆಲೆಕ್ಷನ್ನಿಂದ ಅವಕಾಶ ತಪ್ಪಿಸ್ಕೊಳ್ಬಹುದಾಗುತ್ತೆ. ಅಂದರೆ ಸೆಲೆಕ್ಷನ್ ಆಗುವಂಥ ಅವಕಾಶವನ್ನು ಮಿಸ್ ಮಾಡ್ಕೋಬಹುದು ಒಂದು ಮಾರ್ಕ್ಸ್ ಕಡಿಮೆ ಬಿದ್ದರೆ. ಹಾಗಾಗಿ ಇದು ಕೇವಲ ರಾಜ್ಯಾದ್ಯಂತ 20,750 ಸೀಟುಗಳು ಮಾತ್ರ ಇರುವುದರಿಂದ ಹೀಗಾಗಿ ಒಂದು ಅಂಕ ಕೂಡ ತಮ್ಮನ್ನು ಇಲ್ಲಿ ಸೆಲೆಕ್ಟ್ ಆಗದೇ ಇರುವ ಹಾಗೆ ಮಾಡಬಹುದಾಗಿರುತ್ತೆ. ಸೊ ತಮ್ಮ ದಾಖಲೆಗಳನ್ನು ಸರಿಯಾಗಿ ವೀಕ್ಷಿಸಿ ತಾವು ಅಬ್ಜೆಕ್ಷನನ್ನು ಅಥವಾ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಮತ್ತು ಹೇಗೆ ಅಬ್ಜೆಕ್ಷನ್ ಸಲ್ಲಿಸುವುದು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆದರೂ ಇನ್ನೊಮ್ಮೆ ತಮಗೆ ಬ್ರೀಫ್ ಆಗಿ ತಿಳಿಸೋದಾದರೆ, ಮೊದಲು ಗೂಗಲ್ ಓಪನ್ ಮಾಡಿರಿ. ಅಲ್ಲಿ KEA ಕರ್ನಾಟಕ NIC ಅಂತ ಟೈಪ್ ಮಾಡಿದರೆ ಅಲ್ಲಿ CET ಆನ್ಲೈನ್ ಕರ್ನಾಟಕ ಗೌಟಿನ್ ಅಂತ ಬರುತ್ತೆ. ತಾವು ಅದನ್ನು ಕ್ಲಿಕ್ ಮಾಡಬೇಕು. ಅಲ್ಲಿ ಇತ್ತೀಚಿನ ಪ್ರಕಟಣೆಗಳು ಟ್ಯಾಬ್ ಓಪನ್ ಆಗುತ್ತೆ. ಅದನ್ನು ಸ್ಕ್ರಾಲ್ ಮಾಡ್ತಾ ಹೋಗಿ ಅಂದರೆ ಕೆಳಗಡೆ ಸರಿಸ್ತಾ ಬಂದಾಗ ಅಲ್ಲಿ 73 ಕ್ರೈಸ್ EMRS ತಾತ್ಕಾಲಿಕ ಇಲ್ಲಿ ಆನ್ಸರ್ಗಳಿಗಾಗಿ ಆಕ್ಷೇಪಣೆ ತಾತ್ಕಾಲಿಕ ಅಂಕಪಟ್ಟಿಗೆ ಆಕ್ಷೇಪಣೆ ಲಿಂಕ್ 73/2025 ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಬೇಕು. ತದನಂತರ ಅಲ್ಲಿಂದ ನೀವು ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಅಂದರೆ ಇಮೇಲನ್ನು ಅಲ್ಲಿ ತಮ್ಮ ಇಮೇಲನ್ನು ಕ್ಲಿಕ್ ಮಾಡಿಬಿಡಿ. ರೈಟ್ ಮಾರ್ಕ್ ಹಾಕಿದರೆ ಆಟೋ ತೊಗೊಳುತ್ತೆ, ಅದು ಆಟೋ ಜನ್ರೇಟ್ ಆಗುತ್ತೆ ತಮ್ಮ ಇಮೇಲ್ ಯಾವುದು ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಎಕ್ಸಾಮಿನೇಷನ್ ಅಂತ ಬರುತ್ತೆ. ಅಲ್ಲಿ ನೀವು ಕ್ರೈಸ್ ಅಂತೆ ಅಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಹೊಡೆದಾಗ ಅಲ್ಲಿ ಅಪ್ಲಿಕೇಶನ್ ನಂಬರ್, ರಿಜಿಸ್ಟರ್ ನಂಬರ್ ಮತ್ತು ಕ್ಯಾಂಡಿಡೇಟ್ ನೇಮ್, ಪರೀಕ್ಷೆ ಬರೆದ ವಿದ್ಯಾರ್ಥಿ ಹೆಸರು. ನೆಕ್ಸ್ಟು ಕ್ವಶನ್ ಪೇಪರ್ ವರ್ಷನ್, ಯಾವ ವರ್ಷನ್ನಲ್ಲಿ ಇದೆ ಕ್ವಶನ್ ಪೇಪರ್ ಅಂತ ತಾವು OMR ಅಥವಾ ತಮ್ಮ ಹತ್ತಿರ ಎಕ್ಸಾಮ್ ಬರೆದಂತಹ ಪ್ರಶ್ನೆ ಪತ್ರಿಕೆ ಇದ್ದರೆ ಅದರಲ್ಲಿರುತ್ತೆ, ಅದನ್ನು ಕ್ಲಿಕ್ ಮಾಡಿ.
ನೆಕ್ಸ್ಟ್ ಇಲ್ಲಿ ಎಕ್ಸಾಮ್ ಆದಮೇಲೆ ಎಷ್ಟು KE ಅವರು ಸ್ಕೋರ್ ಕೊಟ್ಟಿದ್ದಾರೆ ಅನ್ನೋದನ್ನು ಲಿಸ್ಟಲ್ಲಿ ನೋಡಿಕೊಂಡು ಅದನ್ನು ಮಾರ್ಕ್ಸ್ ಹಾಕಿ, ಇನ್ನು ಎಕ್ಸ್ಪೆಕ್ಟೆಡ್ ಸ್ಕೋರ್ ಇನ್ನೂ ಹೆಚ್ಚಿಗೆ ಮಾರ್ಕ್ಸ್ ಬರಬೇಕಾಗಿದ್ದರೆ ಎಷ್ಟು ಮಾರ್ಕ್ಸ್ ಬರಬೇಕಾಗಿತ್ತು. ಉದಾಹರಣೆಗೆ 40 ಅವ್ರು ಕೊಟ್ಟಿದ್ದರೆ ನಿಮಗೆ 45 ಬರಬೇಕಾಗಿದ್ದರೆ ನೀವು 45 ಅಂತ ಅಲ್ಲಿ ತೋರಿಸ್ಬೇಕು. ಇನ್ನು ಆಬ್ಜೆಕ್ಟ್ ಇನ್ ಬ್ರೀಫ್ ಅಂತ ಇದೆ, ಅಂದರೆ ನಿಮ್ಗೆ ಏನು ಅಬ್ಜೆಕ್ಷನ್ ಇದೆ ಅದನ್ನಲ್ಲಿ ಸಿಂಪಲ್ಲಾಗಿ ಒಂದು 2-3 ವಾಕ್ಯದಲ್ಲಿ ಟೈಪ್ ಮಾಡಿ. ಇನ್ನು ಸಪೋರ್ಟೆಡ್ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ತಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನು ಆಗಲೇ ಹೇಳಿದಾಗೆ ನಿಮ್ಮ OMR ಅಲ್ಲಿ ಒಂದು 35 ಮಾರ್ಕ್ಸು ಸರಿ ಆಗಿರ್ಬೋದು, ಆದರೆ ಇಲ್ಲಿ ಲಿಸ್ಟಲ್ಲಿ 34 ಇದ್ದರೆ ಅದು 1 ಮಾರ್ಕ್ಸ್ ಯಾವುದಾಗಿದೆ ಅನ್ನೋದ್ರ ಬಗ್ಗೆ ನೀವು ಬ್ರೀಫಾಗಿ ಅದನ್ನು ಅಪ್ಲೋಡ್ ಮಾಡಬೇಕು. ಅದು ಲಿಮಿಟೆಡ್ ಅಂದರೆ 1 MB ಒಳಗಡೆ ಇರಬೇಕು. ಆಮೇಲೆ ಸಬ್ಮಿಟ್ ಮಾಡಬೇಕು. ಇದು ಏನಾಗುತ್ತೆ, ಆಬ್ಜೆಕ್ಷನ್ ಸಬ್ಮಿಟ್ ಆದಾಗುತ್ತೆ. ನೆಕ್ಸ್ಟ್ ಅಂತಿಮ ಲಿಸ್ಟ್ನಲ್ಲಿ KE ಅವರು ಚೆಕ್ ಮಾಡಿ ನಿಮ್ಮ ದಾಖಲೆಗಳು ಸರಿ ಇದ್ದರೆ ರಿಸಲ್ಟ್ ಬದಲಾಗುತ್ತೆ ಅಂತ ಇವತ್ತು ನೋಡೋದಲ್ಲ ನಿಮಗೆ